ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಅಕ್ಟೋಬರ್ ತಿಂಗಳ ಮಿಥುನ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 10ನೇ ತಾರೀಕಿನಂದು ಬುಧ ಗ್ರಹ, 17ನೇ ತಾರೀಕಿನಂದು ರವಿ ಗ್ರಹ ತುಲಾ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು, 12ನೇ ತಾರೀಕಿನಂದು ಶುಕ್ರ ಗ್ರಹ, 29ನೇ ತಾರೀಕಿನಂದು ಬುಧ ಗ್ರಹ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು, 20ನೇ ತಾರೀಕಿನಂದು ಕುಜ ಗ್ರಹ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಮಿಥುನ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮಗೆ ಈಗ ಶನಿಗ್ರಹ ನವಮ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು, ಅದು ಸ್ವಕ್ಷೇತ್ರದಲ್ಲಿ ಸ್ಥಿರವಾಗಿರುವಂಥದ್ದು, ಅದರಲ್ಲೂ ಕೂಡ ಈಗ ವಕ್ರವಾಗಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಈ ಶನಿಗ್ರಹದಿಂದ ನಿಮಗೆ ಒಂದಷ್ಟು ಒಳ್ಳೆಯ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಏನು ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮಗೆ ಆಸಕ್ತಿ ಎನ್ನುವಂಥದ್ದು ಉಂಟಾಗುತ್ತೆ. ಅಂದರೆ ಆಧ್ಯಾತ್ಮಿಕ ಗ್ರಂಥಗಳನ್ನು ಪಠನೆ ಮಾಡುವಂಥದ್ದು ಇರಬಹುದು, ಅಥವಾ ದೇವಸ್ಥಾನಕ್ಕೆ ಅಥವಾ ತೀರ್ಥಕ್ಷೇತ್ರಗಳಿಗೆ ಹೋಗುವಂಥದ್ದು ಇರಬಹುದು, ಅಥವಾ ಧಾರ್ಮಿಕ ಕಾರ್ಯಗಳನ್ನು ಮನೆಯಲ್ಲಿ ನಡೆಸುವಂಥದ್ದು, ಅಥವಾ ಎಲ್ಲಾದರೂ ಧಾರ್ಮಿಕ ಕಾರ್ಯಗಳು ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಅದರಲ್ಲಿ ಪಾಲ್ಗೊಳ್ಳುವಂಥದ್ದು. ಈ ರೀತಿಯಾಗಿ ಏನು ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮಗೆ ಒಂದು ಆಸಕ್ತಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಈ ಮಾಸದಲ್ಲಿ ನಿಮಗೆ ಪಂಚಮ ಭಾವದಲ್ಲಿ ಬುಧ ಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಇದರಿಂದ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಗಣಿತಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯವನ್ನು ಅಧ್ಯಯನ ಮಾಡುತ್ತಿರುವವರಿಗೆ ಮತ್ತೆ ಭಾಷೆಗಳಿಗೆ ಸಂಬಂಧಪಟ್ಟಿರುವಂತಹ ವಿಷಯವನ್ನು ಅಧ್ಯಯನ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗಂತೂ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇದಿಷ್ಟು ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಅತ್ಯಂತ ಉತ್ತಮವಾದ ಫಲಗಳು. ಈಗ ನೀವು ಈ ಮಾಸದಲ್ಲಿ ಒಂದೆರಡು ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಅದೇನು ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಏನು ಹೇಳಿ, ಸರಿಯಾದ ಸಮಯಕ್ಕೆ ನೀವು ಊಟವನ್ನು ಮಾಡಬೇಕಾಗುತ್ತೆ. ಹಾಗೆ ಮನೆಯಲ್ಲೇ ತಯಾರಿಸಿದಂತಹ ಆಹಾರವನ್ನು ಸೇವನೆ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಒಟ್ಟಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯ ಕಾಡುವುದಕ್ಕೆ ಅವಕಾಶ ಇದೆ ಈ ಮಾಸದಲ್ಲಿ. ಆ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಅದಾದ್ಮೇಲೆ 20ನೇ ತಾರೀಖಿನ ನಂತರ ಕುಜಗ್ರಹ ಕಟಕ ರಾಶಿಗೆ ಪ್ರವೇಶವನ್ನು ಮಾಡಿದ ಮೇಲೆ ನೀವು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಒಂದು ಸ್ವಲ್ಪ ವಂಚನೆಗಳು ನಡೆಯುವುದಕ್ಕೆ ಅವಕಾಶ ಇರುತ್ತೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ. ಆಯ್ತಾ, 20ನೇ ತಾರೀಕು ಆದ್ಮೇಲೆ ಆ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಹಾಗೆ ಕುಟುಂಬದ ಸದಸ್ಯರ ಜೊತೆ ನೀವು ಒಂದು ಸ್ವಲ್ಪ ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಬೇಕಾಗುತ್ತೆ. ಒಂದು ಸ್ವಲ್ಪ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈ ಒಂದೆರಡು ಮೂರು ವಿಚಾರದಲ್ಲಿ ಈ ಮಾಸದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕು, ಈ ಹಿಂದೆ ಯೋಚನೆ ಮಾಡಿದಂತೆ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದು ಸ್ವಲ್ಪ ತಾಳ್ಮೆಯನ್ನು ನೀವು ವಹಿಸಬೇಕಾಗುತ್ತೆ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಏನು ಯೋಚನೆ ಮಾಡುವುದು ಬೇಡ, ಯಾವುದೇ ಸಮಸ್ಯೆ ಆಗುವುದಿಲ್ಲ, ಚೆನ್ನಾಗಿದೆ. ಇನ್ನು ಹಣಕಾಸಿಗೆ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಮಧ್ಯಮವಾಗಿದೆ. ಅಲ್ಲಿಗೆ ಇದಿಷ್ಟನ್ನು ಕೂಡ ಅವಲೋಕನವನ್ನು ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಇದು ಗೊತ್ತಾಗುತ್ತೆ, ಈ ಮಾಸದಲ್ಲಿ ಏನು ಅಷ್ಟೊಂದೇನು ನಿಮಗೆ ಗ್ರಹಗತಿ ಅಂತ ಹೇಳುವಂಥದ್ದು ಅನುಕೂಲವಾಗಿಲ್ಲ. ಆಯಿತಾ, ಅನುಕೂಲವಾಗಿಲ್ಲ ಅಂತ ಹೇಳಿದ ಕೂಡಲೇ ಹೆದರುವಂತಹ ಅವಶ್ಯಕತೆ ಇಲ್ಲ. ನೀವೇನು ಮಾಡಬೇಕು ಹೇಳಿ, ಆದಷ್ಟು ನೀವು ದುರ್ಗಾದೇವಿಯ ಒಂದು ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡಿದರೆ ನಿಮ್ಗೆ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಏನು ಹೇಳಿರುವಂಥದ್ದು, ಆಪದಿ ಕಿಂಕರಣೀಯಂ ಸ್ಮರಣೀಯಂ ಚರಣಯುಗಲಂ ಅಂಬಾಯಾಹ ತತ್ಸ್ಮರಣಂ ಕಿಂಕುರುತೆ ಬ್ರಹ್ಮಾದೀನಪಿ ಕಿಂಕರೀ ಕುರುತೆ ಅಂತ ಹೇಳಿರುವಂಥದ್ದು. ಅಂದರೆ ಆಪತ್ತು ಬಂದವಾಗ ಏನು ಮಾಡಬೇಕು ಅಂತ ಹೇಳಿ ಆದರೆ ಅಮ್ಮನವರ ಪಾದದ ಒಂದು ಸ್ಮರಣೆ ಮಾಡಬೇಕು, ಅಮ್ಮನವರ ಒಂದು ಸ್ಮರಣೆಯನ್ನು ಮಾಡಬೇಕು. ಅದು ಏನು ಮಾಡುತ್ತೆ, ಬ್ರಹ್ಮನೇ ಮೊದಲಾದಂತಹ ದೇವತೆಗಳನ್ನು ಕೂಡ ಸೇವಕರನ್ನಾಗಿ ಮಾಡಿಬಿಡುತ್ತೆ ಅಂತ ಹೇಳಿರುವಂಥದ್ದು. ಅಷ್ಟು ದೊಡ್ಡ ಫಲವನ್ನೇ ಕೊಡುತ್ತೆ. ಹಾಗಾಗಿ ನಿಮ್ಮ ಸಣ್ಣ ಪುಟ್ಟ ಸಮಸ್ಯೆಗಳು ನಿವಾರಣೆ ಆಗೋದ್ರಲ್ಲಿ ಯಾವುದೇ ಸಂಶಯ ಅಂತ ಹೇಳುವಂಥದ್ದು ಇಲ್ಲ. ಆಯಿತಾ, ಅದಕ್ಕೋಸ್ಕರನೇ ನಾನು ಹೇಳಿದ್ದು ಏನು ಹೇಳಿ,
ಆದಷ್ಟು ನೀವು ದುರ್ಗಾದೇವಿಯ ಒಂದು ಸ್ಮರಣೆಯನ್ನು ಮಾಡಬೇಕು, ಆದಷ್ಟು ದುರ್ಗಾದೇವಿಯ ಒಂದು ಆರಾಧನೆಯನ್ನು ಈ ಮಾಸದಲ್ಲಿ ಮಾಡಿಕೊಳ್ಬೇಕು ಅಂತ ಹೇಳಿ. ಅದಾದ್ಮೇಲೆ ಇನ್ನೊಂದು ಹೇಗೋ ಪ್ರಸಿದ್ಧವಾಗಿರುವಂಥದ್ದೇ ಇದೆಯಲ್ಲ, ಏನು ದುರ್ಗೆ ಸ್ಮೃತ ಹರಸಿ ಭೀತಿ ಮಶೇಷ ಜಂತೋಹೋ ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾನ್ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವದನ್ಯ ಸರ್ವೋಪಕಾರಕರಣಾಯ ಸದಾರ್ಜ ಚಿತ್ತ ಅಂತ ಹೇಳುವಂಥದ್ದು ಹೇಗೋ ಪ್ರಸಿದ್ಧವಾಗಿರುವಂಥದ್ದು. ಏನು ದುರ್ಗೆ ಸ್ಮೃತ ಹರಸಿ ಭೀತಿ ಮಶೇಷ ಜಂತೋಹೋ, ದುರ್ಗಾದೇವಿಯ ಒಂದು ಸ್ಮರಣೆಯನ್ನು ಮಾಡಿಬಿಟ್ರೆ ಎಲ್ಲ ಭಯ ಅಂತ ಹೇಳುವಂಥದ್ದೆಲ್ಲ ನಾಶವಾಗಿ ಹೋಗುತ್ತೆ. ಹಾಗೆ ಏನು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಕೂಡ ದುಃಖಗಳು ಕೂಡ ಶಮನವಾಗಿ ಹೋಗುತ್ತೆ ಅಂತ ಹೇಳಿರುವಂಥದ್ದು. ಆಯ್ತಾ? ಹಾಗಾಗಿ ಏನು ಹೇಳಿ, ಆದಷ್ಟು ನೀವು ಈ ಮಾಸದಲ್ಲಿ, ಯಾಕೆ ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿ, ಅದು ಕುಜಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿದೆಯಲ್ಲ, ಆ ಸಂದರ್ಭದಲ್ಲಿ ಏನು ಹೇಳಿ, ಕುಜಗ್ರಹ ಕುಮಾರೋ ಭೈರವಾದಿರುವ ಸ್ವಾಶ್ರಿತ ವೃಕ್ಷವಶಾತ್ ಕುಜಃ ಚಾಮುಂಡಿ ಭದ್ರಕಾಳ್ಯಾದ್ಯ ಸಚೇದ್ ಯುಗ್ಮ ಸಮಾಶ್ರಿತ. ಯುಗ್ಮ ರಾಶಿಗಳಲ್ಲಿ ಕುಜನ ಒಂದು ಸ್ಥಿತಿ ಇರುವಾಗ ಚಾಮುಂಡಿ ಭದ್ರಕಾಳಿಯನ್ನು ಯೋಚನೆ ಮಾಡುವುದಕ್ಕೆ ಹೇಳಿರುವಂಥದ್ದು. ಹಾಗಾಗಿ ನಾನು ಹೇಳಿರುವಂಥದ್ದು. ಆಯ್ತಾ? ಆದಷ್ಟು ನೀವು ಈ ಮಾಸದಲ್ಲಿ ದುರ್ಗಾದೇವಿಯ ಒಂದು ಆರಾಧನೆಯನ್ನು ಮಾಡಬೇಕು. ಹಾಗೆ ಮಾಡಿಬಿಟ್ರೆ ನಿಮಗೆ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಗ್ರಹಗತಿ ಅಷ್ಟೊಂದು ಉತ್ತಮವಾಗಿಲ್ಲ, ಆದರೆ ಹೆದರುವಂತಹ ಅವಶ್ಯಕತೆ ಇಲ್ಲ. ಆದಷ್ಟು ಈಗ ಹೇಳಿದ ರೀತಿಯಲ್ಲಿ ನೀವು ದುರ್ಗಾದೇವಿಯ ಆರಾಧನೆಯನ್ನು ಮಾಡಿದರೆ ನಿಮಗೆ ಈ ಮಾಸದಲ್ಲಿ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ.